ವೀಕ್ಷಕರೇ, ನೀವು ಬೇರೆಯವರ ಮೈಂಡ್ನ ರೀಡ್ ಮಾಡಬಹುದಾದಂಥ ಕೆಲವು ಸೈಕಲಾಜಿಕಲ್ ಟ್ರಿಕ್ಸ್ ಇವೆ ಅಂತ ಅಂದರೆ ನೀವು ನಂಬ್ತೀರಾ? ಇವುಗಳ ಸಹಾಯದಿಂದ ನೀವು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಆ ವ್ಯಕ್ತಿ ಹೇಳೋಕ್ಕಿಂತ ಮೊದಲೇ ತಿಳಿದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೊಬ್ಬ ವ್ಯಕ್ತಿ ಏನು ಯೋಚಿಸುತ್ತಿದ್ದಾರೆ, ಅವರು ನಿಜವಾಗಿ ಏನು ಭಾವಿಸುತ್ತಿದ್ದಾರೆ ಎಂಬುದನ್ನು ತಿಳಿಯಲು ಕೆಲವು ಸೈಕಲಾಜಿಕಲ್ ತಂತ್ರಗಳು ಇವೆ. ಈ ವಿಡಿಯೋದಲ್ಲಿ ನಾವು ಇಂಥ 7 ಮೈಂಡ್ ರೀಡಿಂಗ್ ಟ್ರಿಕ್ಸ್ ಬಗ್ಗೆ ತಿಳಿಯೋಣ. ಇವು ನಿಮ್ಮ ದೈನಂದಿನ ಜೀವನ, ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲೂ ಬಹಳ ಉಪಯುಕ್ತವಾಗಬಹುದು. ವೀಕ್ಷಕರೇ, ನಾವು ನಿಮಗೆ ಇಲ್ಲಿ ತಿಳಿಸುವ ಸೈಕಲಾಜಿಕಲ್ ತಂತ್ರಗಳು ನಿಮಗೂ ಕೂಡ ಇತರರ ಮೈಂಡ್ನ ರೀಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅವುಗಳ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ಮುಂದೆ ತಿಳಿತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇದರಿಂದ ನಮಗೇನು ಉಪಯೋಗ ಅಂತ ನೀವು ಕೇಳ್ಬೋದು. ಇವುಗಳ ಸಹಾಯದಿಂದ ನೀವು ನಿಮ್ಮ ಎದುರಿಗೆ ಇರುವಂಥ ವ್ಯಕ್ತಿ ನಿಜ ಹೇಳ್ತಾ ಇದ್ದಾನಾ ಅಥವಾ ಸುಳ್ಳು ಹೇಳ್ತಾ ಇದ್ದಾನಾ, ಅವರಿಗೆ ನೀವು ಇಷ್ಟನಾ ಅಥವಾ ನೀವು ಅಂದರೆ ಇಷ್ಟ ಇಲ್ವಾ ಅಂತ ಮುಂತಾದ ವಿಷಯಗಳ ಬಗ್ಗೆ ಗೆಸ್ ಮಾಡಬಹುದು. ಇಂಥ 7 ಮಾನಸಿಕ ತಂತ್ರಗಳು ಅಥವಾ ಮೈಂಡ್ ಫ್ಯಾಕ್ಟರ್ಗಳ ಬಗ್ಗೆ ತಿಳಿಯೋಣ. ಅವುಗಳಲ್ಲಿ ಮೊದಲನೆಯದು ಐ ಮೂಮೆಂಟ್, ಅಂದರೆ ಕಣ್ಣುಗಳ ಚಲನೆ. ಕಣ್ಣುಗಳು ನಮ್ಮ ಮನಸ್ಸಿನ ನೇರ ಕನ್ನಡಿದ್ದಂತೆ. ನಾವು ಯೋಚಿಸುವಾಗ, ನೆನಪಿಸಿಕೊಳ್ಳುವಾಗ ಅಥವಾ ಸುಳ್ಳು ಹೇಳುವಾಗ ಕಣ್ಣುಗಳ ಚಲನೆ ಬದಲಾಗುತ್ತದೆ. ಉದಾಹರಣೆಗೆ, ಚೆಸ್ ಆಟ ಆಡುವಾಗ ಆಟಗಾರರ ದೃಷ್ಟಿ ಚೆಸ್ ಬೋರ್ಡ್ ಮೇಲೆ ಇರುತ್ತೆ ವಿನಃ ಪರಸ್ಪರ ಒಬ್ಬರನ್ನೊಬ್ಬರು ಅವರು ನೋಡೋದೇ ಇಲ್ಲ. ನೀವು ಯಾರನ್ನಾದರೂ ಪ್ರಶ್ನೆ ಕೇಳಿದಾಗ ಅವರು ತಕ್ಷಣ ಎಡಕ್ಕೆ ನೋಡಿದರೆ ಅವರು ಹಳೆಯದನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ನಿಜ ಹೇಳಲು ಯತ್ನಿಸುತ್ತಿದ್ದಾರೆ ಎಂದಾಗುತ್ತದೆ. ಆದರೆ ಅದೇ ವ್ಯಕ್ತಿ ಬಲಕ್ಕೆ ನೋಡಿ ಮಾತು ಶುರು ಮಾಡಿದರೆ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಶಂಕೆ ಮೂಡುತ್ತದೆ. ಇನ್ನು ಎರಡನೇ ಟ್ರಿಕ್ ಏನು ಅಂದರೆ ಅದು ಮೈಕ್ರೋ ಎಕ್ಸ್ಪ್ರೆಷನ್ಸ್, ಅಂದರೆ ಮುಖದ ಭಾವನೆಗಳು. ಮನುಷ್ಯನ ಮುಖದಲ್ಲಿ ಭಾವನೆಗಳು ಮಿಲಿ ಸೆಕೆಂಡುಗಳಲ್ಲಿ ವ್ಯಕ್ತ ಆಗುತ್ತವೆ. ಈ ಮೂಲಕ ನಾವು ಸಹಜವಾಗಿ ವ್ಯಕ್ತಿಯ ನಿಜವಾದ ಮನಸ್ಸನ್ನು ತಿಳಿಯಬಹುದು. ಬಾಯಿಯ ನಗು ಕೆಲವೊಮ್ಮೆ ನಕಲಿಯಾಗಬಹುದು, ಆದರೆ ಆ ನಗು ಕಣ್ಣಲ್ಲಿ ಕಾಣದಿದ್ದರೆ ಅವರು ಅಷ್ಟೊಂದು ಸಂತೋಷ ತಿಂದಿಲ್ಲ ಎಂದಾಗುತ್ತದೆ. ಯಾವುದೇ ಭಾವನೆಯಾಗಿರಲಿ, ಭಯ, ಕೋಪ, ಆಶ್ಚರ್ಯ, ಇವು ತಕ್ಷಣ ಮುಖದಲ್ಲಿ ಕಾಣುತ್ತವೆ. ಇನ್ನು ಮೂರನೆಯದು ಬಾಡಿ ಲ್ಯಾಂಗ್ವೇಜ್, ಅಂದರೆ ಶರೀರ ಭಾಷೆ. ಒಬ್ಬ ವ್ಯಕ್ತಿಯ ಶರೀರದ ಚಲನೆಗಳು, ಮುಖಭಾವಗಳು, ಕಣ್ಣುಗಳ ಸಂಪರ್ಕ, ಕೈಗಳ ಚಲನೆ, ನಡಿಗೆ, ಈ ಎಲ್ಲವೂ ಸೇರಿ ಬಾಡಿ ಲ್ಯಾಂಗ್ವೇಜ್ ಆಗುತ್ತದೆ. ಉದಾಹರಣೆಗೆ, ಯಾರಾದರೂ ನಿಮ್ಮೊಡನೆ ಮಾತನಾಡುವಾಗ ಕೈ ಮಡಿಸಿಕೊಂಡು ನಿಂತಿದ್ದರೆ ಅವರು ನಿಮ್ಮ ಮಾತು ಕೇಳಲು ಆಸಕ್ತಿ ಹೊಂದಿಲ್ಲ ಅಥವಾ ನಿಮಗೆ ಹೆದರುತ್ತಿದ್ದಾರೆ ಎಂದಾಗುತ್ತದೆ. ಆದರೆ ಅದೇ ವ್ಯಕ್ತಿ ನೇರವಾಗಿ ನಿಂತು ನಿಮ್ಮ ಮಾತನ್ನು ಕೇಳ್ತಾ ಇದ್ದರೆ ಅವರು ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾರೆ ಎಂದಾಗುತ್ತದೆ. ಇನ್ನು ನಾಲ್ಕನೆಯದು ಕಂಟ್ರೋಲ್ ಆಫ್ ಸ್ವೆಟ್ಟಿಂಗ್, ಅಂದರೆ ಬೆವರಿನ ನಿಯಂತ್ರಣ. ಒತ್ತಡದ ಸಮಯದಲ್ಲಿ ನಮ್ಮ ಬಾಡಿಯಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆಗುತ್ತದೆ. ಇದರಿಂದ ಮೈ ಬೆವರುವುದು, ಕೈಗಳು ಶೇಕ್ ಆಗುವುದು, ತುಟಿಯನ್ನು ಕಚ್ಚುವುದು, ಹೀಗೆ ಇತ್ಯಾದಿ ಚಲನೆಗಳು ಹೆಚ್ಚು ಕಾಣಿಸುತ್ತವೆ. ಮನುಷ್ಯನ ಮೈ ಬೆವರುವುದು ನೈಸರ್ಗಿಕ ಪ್ರಕ್ರಿಯೆ. ಆದರೆ ಕೆಲವೊಮ್ಮೆ ನಾವು ಮಾತನಾಡುವಾಗ ಅಥವಾ ಒತ್ತಡದಲ್ಲಿದ್ದಾಗ ಅನೇಕ ಜನರಿಗೆ ತಕ್ಷಣ ಬೆವರು ಬರುತ್ತದೆ. ಇದನ್ನು ಸಾಮಾನ್ಯವಾಗಿ ಆಂಗ್ಸೈಟಿ ಸ್ವೆಟ್ಟಿಂಗ್ ಅಥವಾ ನರ್ವಸ್ ಸ್ವೆಟ್ಟಿಂಗ್ ಎಂದು ಕರೆಯುತ್ತಾರೆ. ಇನ್ನು ಐದನೆಯದು ರೆಸ್ಪಾನ್ಸ್ ಟೈಮ್ ಅನಲೈಸಿಸ್, ಅಂದರೆ ನೀವು ಯಾರನ್ನಾದರೂ ಪ್ರಶ್ನೆ ಕೇಳಿದಾಗ ಅವರು ತಡವಾಗಿ ಉತ್ತರ ಕೊಟ್ಟರೆ ಅವರ ಮನಸ್ಸು ಏನನ್ನೋ ಲೆಕ್ಕ ಹಾಕ್ತಿದೆ ಎಂದರ್ಥ. ಕೆಲವರು ಸಡನ್ನಾಗಿ ಉತ್ತರ ಕೊಡ್ತಾರೆ, ಅದು ಅವರ ಸತ್ಯ ಮತ್ತು ಅವರ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಆದರೆ ತಡವಾಗಿ ಉತ್ತರ ಕೆಲವೊಮ್ಮೆ ಸುಳ್ಳು ಅಥವಾ ಗೊಂದಲವನ್ನು ಉಂಟು ಮಾಡುತ್ತದೆ. ಆರನೆಯದು ರೆಪಿಟೇಟಿವ್ ಗೆಸ್ಚರ್ಸ್, ಅಂದರೆ ಪುನರಾವರ್ತಿತ ಚಲನೆಗಳು. ಮನುಷ್ಯ ಮಾಡೋದನ್ನೇ ಪದೇ ಪದೇ ಮಾಡೋದು, ಪೆನ್ ಟೋಪನ್ನ ಕ್ಲಿಕ್ ಮಾಡೋದು, ಕೂದಲನ್ನು ಮುಟ್ಟೋದು, ತುಟಿ ಕಚ್ಚೋದು, ಹೀಗೆ ಈ ರಿಪಿಟೇಟಿವ್ ಚಲನೆಗಳು ವ್ಯಕ್ತಿಯ ಒಳಗಿನ ಗಾಬರಿತನ, ಬೇಸರ, ಒತ್ತಡ ಮತ್ತು ಆತಂಕವನ್ನು ಸೂಚಿಸುತ್ತವೆ. ಇನ್ನು ಏಳನೆಯದು ಡೀಪ್ ಕ್ವಶನ್ಸ್ ಕೇಳೋದು. ಕೈ ಕಾಲುಗಳ ಚಲನೆ, ಮುಖಭಾವ ಮತ್ತು ಮಾತಿನ ಧಾಟಿಯಿಂದಲೇ ವ್ಯಕ್ತಿಯೊಳಗಿನ ಭಾವನೆ ತಿಳಿಯಲು ಸಾಧ್ಯವಾಗುತ್ತೆ. ಆದರೆ ಗಂಭೀರ ಪ್ರಶ್ನೆ ಕೇಳುವ ಮೂಲಕ ನಾವು ನೇರವಾಗಿ ಅವರ ಮನಸ್ಸಿನ ಒಳಗೂ ಪ್ರವೇಶಿಸಬಹುದು. ಕ್ವಶನಿಂಗಲ್ಲಿ 2 ವಿಧ, ಒಂದು ಸರ್ಫೇಸ್ ಲೆವೆಲ್ ಮತ್ತೊಂದು ಡೀಪ್ ಕ್ವಶನಿಂಗ್ ಲೆವೆಲ್. ವ್ಯಕ್ತಿಯೋರ್ವನಿಗೆ ನೀನು ಹೇಗಿದ್ದೀಯಾ ಎಂದು ಸರ್ಫೇಸ್ ಲೆವೆಲ್ ಪ್ರಶ್ನೆ ಕೇಳಿದಾಗ ಅವನು ಸಿಂಪಲ್ ಆಗಿ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾನೆ. ಅದೇ ವ್ಯಕ್ತಿಗೆ ಈ ರೀತಿ ಡೀಪ್ ಕ್ವಶನ್ ಕೇಳಿದಾಗ, ಈ ಮಧ್ಯೆ ನಿನ್ನ ಮನಸ್ಸಿನಲ್ಲಿ ಜಾಸ್ತಿ ಚಿಂತೆ ಕಾಡ್ತಾ ಇದೆಯಲ್ಲ? ಇಂತಹ ಪ್ರಶ್ನೆ ವ್ಯಕ್ತಿಗೆ ಡೀಪ್ ಆಗಿ ಯೋಚಿಸಲು ಪ್ರೇರೇಪಣೆ ನೀಡುತ್ತದೆ ಮತ್ತು ನಿಜವಾದ ಭಾವನೆಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. ಇವಿಷ್ಟು ತಂತ್ರಗಳು ನಾವು ಪ್ರತಿದಿನ ಜನರ ಜೊತೆ ಮಾತನಾಡುವಾಗ ಉಪಯೋಗ ಮಾಡುವಂತಹವು. ಮನುಷ್ಯನ ನಿಜ ಸ್ವರೂಪ ತಿಳಿಯಬೇಕಾದರೆ ಆತನ ಮಾತು ಕೇಳಬೇಡಿ, ಅವನ ಕಣ್ಣಿನ ನೋಟ ನೋಡಿ, ಅವನ ಶರೀರ ನೋಡಿ, ಉತ್ತರಿಸುವ ಸಮಯವನ್ನು ಅಂದಾಜು ಮಾಡಿ. ಇವಿಷ್ಟು ನಿಮ್ಮ ಮುಂದಿನ ವ್ಯಕ್ತಿಯ ನೈಜ ತಿಳಿಯಲು ಸಹಾಯ ಮಾಡುತ್ತವೆ.